ವೆಲ್, ಮಂತ್ರಿ ಆಗೋ ಆಸೆ ಹೊತ್ತವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಮಂತ್ರಿ ಆಗೋ ಆಸೆ ಬಹಳಷ್ಟು ಜನರಿಗಿದೆ, ಆದರೆ ಎಲ್ರಿಗೂ ಸಿಹಿ ಸುದ್ದಿನ ಅದನ್ನು ನೋಡ್ತಾ ಹೋಗೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ಎಸ್, ವಾಟ್ ಈಸ್ ದಟ್ ಗುಡ್ ನ್ಯೂಸ್? ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಗೆ ಕಸರತ್ತು ನಡೀತಾ ಇದೆ. ಜೂನ್ 27ಕ್ಕೆ ದೆಹಲಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತೆರಳಲಿದ್ದಾರೆ. ತಮ್ಮದೇ ಪಟ್ಟಿ ಸಮೇತ ದೆಹಲಿಗೆ ಹೋಗ್ತಾರಂತೆ ಮುಖ್ಯಮಂತ್ರಿಗಳು. ಜೂನ್ 28ರಿಂದ ವಿದೇಶದಿಂದ ಬರ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಡಿ.ಕೆ.ಶಿ ಸಚಿವ ಸಂಪುಟದಲ್ಲಿ 20 ಸ್ಥಾನಗಳು ಈಗಾಗಲೇ ಖಾಲಿ ಇದ್ದಾವೆ. ಆ 20 ಸ್ಥಾನಗಳ ಭರ್ತಿ ಆಗುತ್ತಾ ಅಥವಾ ಬರೀ 15 ಸ್ಥಾನ ಭರ್ತಿ ಮಾಡಿಕೊಂಡು ಇನ್ನು ಇದೇನಾದರೂ ಪೆಂಡಿಂಗ್ ಬಿಟ್ಕೊಳ್ತಾರಾ? ಖರ್ಗೆ, ರಾಹುಲ್, ವೇಣುಗೋಪಾಲ್ ಜೊತೆ ಡಿ.ಕೆ. ಶಿವಕುಮಾರ್ ಚರ್ಚೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಮಂತ್ರಿ ಆಗೋ ಆಸೆ ಹೊತ್ತವರಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. ಆದರೆ ತುಂಬ ದಿನ ಆದರೆ ಅದು ಆ ಸಿಹಿ ಕಹಿ ಆಗಿಬಿಡ್ಬೋದು ಡಿಲೇ ಆದರೆ. ಇಫ್ ಇಟ್ ಈಸ್ ಡಿಲೇಡ್, ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಬಿ ದ ಗುಡ್ ನ್ಯೂಸ್. ಯಾಕಂತ ಹೇಳಿದ್ರೆ ಅವರವರ ಲೆಕ್ಕಾಚಾರ, ಕನಸು, ಕ್ಯಾಲ್ಕುಲೇಷನ್ಸ್ ಏನಿರುತ್ತೆ ಗೊತ್ತಿರಲ್ಲ. ಯಾಕಂತ ಹೇಳಿದ್ರೆ ರಾಜಕಾರಣವೇ ಹಾಗಲ್ವೇ, ಅದರಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನು ಕಂಡು ಹಿಡಿಯೋದೇ ಬಹಳ ಕಷ್ಟದ ಸಮಾಚಾರ ಆಗಿರುತ್ತೆ. ಜೂನ್ 28ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಖಾಲಿ ಇರೋ 20 ಸ್ಥಾನಗಳ ಪೈಕಿ ಯಾರನ್ನು ಇಲ್ಲಿ ಭರ್ತಿ ಮಾಡಬೇಕು, ಯಾರಿಗೆ ಗುಡ್ ನ್ಯೂಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಒಂದಿಷ್ಟು ಚಿಂತನೆಗಳು ನಡೀತಾ ಇದ್ದಾವೆ. ಈಗಾಗಲೇ ಬಹಳಷ್ಟು ದಿನಗಳಿಂದ ಈ ಸಚಿವ ಸಂಪುಟ ಸಂಕಟವನ್ನು ತಂದೊಡ್ಡಿರುತ್ತೆ. ಪ್ರತಿ ಬಾರಿ ಕೂಡ ಈ ಸಂಪುಟ ರಚನೆ ಅನ್ನೋದು ಬಹಳ ಕಗ್ಗಂಟಾಗಿರುವಂಥ ವಿಚಾರ ಆಗಿರುತ್ತೆ. ಸೊ ದಟ್ ಇಸ್ ದ ಪಾಲಿಟಿಕ್ಸ್, ದಟ್ ಇಸ್ ದ ನ್ಯೂಸ್. ಮುಂದಿನ ಒಂದು ಸಂಭವನೀಯ ಸಾಧ್ಯತೆಗಳನ್ನು ಗಮನದಲ್ಲಿಟ್ಕೊಂಡು ಈ ಎಲ್ಲ ವಿಚಾರಗಳು ಚರ್ಚೆಗೆ ಬರ್ತವೆ. ಸಚಿವಾಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಹಿರಿಯರಿದ್ದಾರೆ, ಕೆಲವೊಬ್ಬರನ್ನ ಬೆಂಚ್ ಕಾಯಿಸ್ತಾರೆ ಅಂತಾರಲ್ಲ ಕ್ರಿಕೆಟಲ್ಲಿ, ಟೀಮ್ 11ನಲ್ಲಿ ಆಯ್ಕೆ ಆಗದೆ ಇದ್ದಾಗ ಹಂಗೆ ಕೆಲವೊಬ್ಬರನ್ನ ಕೂರಿಸೋ ಸಾಧ್ಯತೆಗಳಿರುತ್ತವೆ. ಇನ್ನು ಈ ಮುಂಚೆ ಯಾರೆಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ತಿದ್ರೋ, ರಾಂಗ್ ಮೆಸೇಜ್ನ ಸ್ಪ್ರೆಡ್ ಮಾಡ್ತಾಯಿದ್ರು, ಅಥವಾ ರಾಂಗ್ ಮೆಸೇಜು ರೈಟ್ ಮೆಸೇಜು ಅನ್ನೋದಕ್ಕಿಂತ ಇವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನೆಲ್ಲ ಯಾರೆಲ್ಲ ಸ್ಪ್ರೆಡ್ ಮಾಡ್ತಾಯಿದ್ರು, ಹಾಗೆ ಅಂಥವ್ರಿಗೆಲ್ಲ ಕಂಟಕ ಕಾದಿರುತ್ತೆ. ಓಕೆ, ಈಗ ನಾವೇನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಲ್ಲ ಗ್ರಾಫಿಕ್ಸಲ್ಲಿ, ಅವರಿಗೆಲ್ಲ ಗುಡ್ ನ್ಯೂಸ್ ಸಿಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಓಕೆ, ಎಸ್, ದಟ್ ಇಸ್ ದ ನ್ಯೂಸ್. ಮಾಗಡಿ ಎಚ್.ಸಿ. ಬಾಲಕೃಷ್ಣ, ಶಾಂತಿನಗರದ ಎನ್.ಎ. ಹ್ಯಾರಿಸ್, ಆನೇಕಲ್ನ ಬಿ. ಶಿವಣ್ಣ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್, ಗುಬ್ಬಿಯ ಎಸ್.ಆರ್. ಶ್ರೀನಿವಾಸ್, ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್, ಹಾನಗಲ್ನ ಶ್ರೀನಿವಾಸ್ ಮಾನೆ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಬಿ. ನಾಗೇಂದ್ರ, ಅಥಣಿಯ ಲಕ್ಷ್ಮಣ್ ಸವದಿ. ಎಸ್, ಇವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆ ಇದೆ. ಅಂದರೆ ಇವರೆಲ್ಲ ಶಿವಸೇನೆಯ ಸೇನಾನಿಗಳು ಆಗಬಹುದು ಅನ್ನುವ ಲೆಕ್ಕಾಚಾರ ಇದೆ. ಓಕೆ, ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಬಹಳ ರಿಲ್ಯಾಕ್ಸ್ ಮೂಡಲಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಅವರು ಕೇರಳದ ಒಂದು ರೆಸಾರ್ಟ್ಗೆ ತೆರಳಿದ್ರು. ಆ ದೃಶ್ಯಗಳು ಕೂಡ ವೈರಲ್ ಆಗಿತ್ತು. ಈಗ ಅತ್ತ ಕೇರಳ ರೆಸಾರ್ಟ್ನಲ್ಲಿ ಸಿದ್ದು ಕ್ಯಾಂಪ್ ಠಿಕಾಣಿ ಹೂಡಿದೆ. ಕೆ.ಜೆ. ಜಾರ್ಜ್ ಸೇರಿದಂತೆ ರೆಸಾರ್ಟ್ನಲ್ಲಿ ಸಿದ್ದರಾಮಯ್ಯ ಅವರು ತಂಗಿದ್ದಾರೆ. 5 ದಿನಗಳ ವಿಶ್ರಾಂತಿಗಾಗಿ ಕೊಚ್ಚಿಗೆ ಹೋಗಿದ್ರು ಸಿದ್ದು ಆ್ಯಂಡ್ ಟೀಮ್. ಎಸ್, ಕೆ.ಜೆ. ಜಾರ್ಜ್ ಸೇರಿದಂತೆ ಆತ್ಮೀಯರ ಜೊತೆ ಸಿದ್ದರಾಮಯ್ಯ 5 ದಿನಗಳ ವಿಶ್ರಾಂತಿಗಾಗಿ ಕೇರಳದ ಕೊಚ್ಚಿಗೆ ತೆರಳಿದ್ರು. ಸಿದ್ದು ಜೊತೆ ಕೇರಳಕ್ಕೆ ತೆರಳಿರೋರು ಮಂತ್ರಿಗಿರಿಯ ಆಕಾಂಕ್ಷಿಗಳು. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್, ಎ.ಎಸ್. ಪೊನ್ನಣ್ಣ. ದೊಡ್ಡ ಮಟ್ಟದ ಒಂದಿಷ್ಟು ಮಾತುಗಳು ನಡೀತಾ ಇರುತ್ತವೆ, ಚರ್ಚೆಗಳು ನಡೀತಾ ಇರುತ್ತವೆ. ಹಂಪನಗೌಡ ಬಾದರ್ಲಿ ಕೂಡ ಕೇರಳದಲ್ಲಿ ಠಿಕಾಣಿ ಹೂಡಿದ್ದಾರೆ. ಡಿ.ಕೆ.ಶಿ ಜೊತೆ ದೆಹಲಿಗೆ ಹೋಗ್ತಾರಾ ಹಾಗಾದರೆ ಸಿದ್ದರಾಮಯ್ಯ? ಯಾವಾಗ, ಏನು ಕತೆ ಅನ್ನೋದು ಮತ್ತಷ್ಟು ಗರಿಗೆದರಿರುವಂಥ ವಿಚಾರ. ಅತ್ತ ಕೇರಳ ರೆಸಾರ್ಟ್ನಲ್ಲಿ ಸಿದ್ದು ಕ್ಯಾಂಪ್ ಠಿಕಾಣಿ ಹೂಡ್ತಾ ಇದ್ರೆ ಏನೆಲ್ಲ
ಲೆಕ್ಕಾಚಾರಗಳಿರುತ್ತವೆ, ಏನೆಲ್ಲ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಇರುತ್ತವೆ, ಯಾವೆಲ್ಲ ಪೊಲಿಟಿಕಲ್ ಡಿಸ್ಕಷನ್ಸ್ ನಡೆಯುತ್ತವೆ, ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವ ಸಹಜವಾದಂಥ ಕುತೂಹಲ ಇದ್ದೇ ಇರುತ್ತೆ. ನಿಮಗೊಂದು ನೆನಪಾಗ್ಬೋದು, ಧರ್ಮಸ್ಥಳದ ನ್ಯಾಚುರೋಪತಿ ಈ ಸಂದರ್ಭದಲ್ಲಿ ನೆನಪಾಗ್ಬೋದು. ಕಾರಣ ಏನು? JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಾನಾ ಲೆಕ್ಕಾಚಾರಗಳಿಗೆ ಕಾರಣ ಆಗಿತ್ತು. ಈಗ ಯಾವ ರೀತಿ ಹೊಸ ರೀತಿಯಾದಂಥ ರಾಜಕಾರಣ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಯಾರಾದರೂ ರಿಲ್ಯಾಕ್ಸ್ ಮೂಡಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬೇರೆಯವ್ರು ರಿಲ್ಯಾಕ್ಸಲ್ಲಿ ಇರೋಕ್ಕಾಗಲ್ಲ, ಹಂಗಿರುತ್ತೆ ರಾಜಕಾರಣದಲ್ಲಿ ಅಲ್ವೇ? ಎಸ್, ಸಿದ್ದು ಆಪ್ತರಿಗೆ ಲಾಟ್ರಿ ಹೊಡಿಬೋದು. ಯಾರೆಲ್ಲ ಇದ್ದಾರೆ? ಬಸವರಾಜ ರಾಯರೆಡ್ಡಿ, BR ಪಾಟೀಲ್, ಇವರೆಲ್ಲ ಸಿದ್ದು ಕ್ಯಾಂಪ್. ಆಮೇಲೆ ಗಾಂಧಿನಗರದ ದಿನೇಶ್ ಗುಂಡೂರಾವ್, ಇವರೆಲ್ಲ ಸಿದ್ದು ಆತ್ಮೀಯರು, ಸಿದ್ದರಾಮಯ್ಯ ಅತ್ಯಾಪ್ತರು. ಶಿವಾಜಿನಗರದ ರಿಜ್ವಾನ್ ಅರ್ಷದ್, ಕಲಘಟಗಿಯ ಸಂತೋಷ್ ಲಾಡ್. ಸೊ ಇವರೆಲ್ಲ, ಶಿವರಾಜ್ ತಂಗಡಗಿ, ಈ ಎಲ್ಲ ಆತ್ಮೀಯರು. ಇವ್ರು ಯಾರು ನಾವು ಹೆಸರು ಹೇಳ್ತಾ ಇದ್ದೀವಲ್ಲ, ಇದರಲ್ಲಿ ಬಹುತೇಕ ಮಂದಿ ವಿರಾಜಪೇಟೆಯ AS ಪೊನ್ನಣ್ಣ ಆಗಿರಬಹುದು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಕಣ್ಣೀರು ಹಾಕಿದಂಥವ್ರು, ಮೌನಕ್ಕೆ ಜಾರದಂಥವರು. ಗದಗದ HK ಪಾಟೀಲ್ ಕೂಡ ಹಿರಿಯರು, ಸಿದ್ದರಾಮಯ್ಯನವರ ಆತ್ಮೀಯರು, ಅವರ ಟೀಮ್ನಲ್ಲಿ ಗುರುತಿಸ್ಕೊಂಡಂಥವ್ರು. ಹೀಗಾಗಿ ಕಾಂಗ್ರೆಸ್ ಈಗ ಅಳೆದು ತೂಗಿ ಈಗ ಸಚಿವ ಸ್ಥಾನವನ್ನು ಭರ್ತಿ ಮಾಡಬೇಕಾಗಿದೆ, ಸಚಿವ ಸಂಪುಟವನ್ನು ರಚನೆ ಮಾಡಬೇಕಾಗಿದೆ, ವಿಸ್ತರಣೆ ಮಾಡಬೇಕಾಗಿದೆ. ದಟ್ ಇಸ್ ದ ಹೆಡ್ಡೇಕ್ ಕೂಡ ಆಗಿರಬಹುದು, ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಂಡು ಬೇಗ ಮುಗಿಸ್ತಾರ? ಸದ್ಯದವರೆಗೆ ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಅಲ್ಲ ರೀ, ನೀವು ರೆಸಾರ್ಟಿಗೆ ಹೋಗ್ತೀರಿ, ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೀರಿ, ಆದರೆ ಇಲ್ಲಿ ಇಲಾಖೆಗಳನ್ನು ನಂಬಿಕೊಂಡು, ಅಧಿಕಾರಿಗಳನ್ನು ನಂಬಿಕೊಂಡು ನಮ್ಮ ಜನ ಏನಾದರೂ ಕೆಲಸಗಳಾಗಬೇಕು ಅಂತ ಕಾಯ್ತಾ ಇದ್ದರೆ ಅವರಿಗೆ ರಿಲ್ಯಾಕ್ಸೇಷನ್ ಯಾವಾಗ ಸಿಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ರಿಲ್ಯಾಕ್ಸ್ ಮೂಡಲ್ಲಿರುವಂಥ ಎಲ್ಲ ನಾಯಕರಿಗೆ ನೀವು ರಿಲ್ಯಾಕ್ಸ್ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇಲ್ಲ, ವಿ ಡು ನಾಟ್ ಹ್ಯಾವ್ ದಟ್ ರೈಟ್. ಬಟ್ ಒಂದು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಜನರ ಬಗ್ಗೆ, ಬೇಗ ಕೆಲಸ ಮಾಡಿ ಅನ್ನೋದಷ್ಟೇ ನಮ್ಮ ಚಿಂತನೆ ಮತ್ತು ಕಾಳಜಿ. ಎಸ್, ಲೆಟ್ಸ್ ಮೂವಿಂಗ್ ಆನ್.